ದೇಶದ ಗಮನ ಸೆಳೆದಿರುವ ದೆಹಲಿ ವಿಧಾನಸಭಾ ಚುನಾವಣಾ ಕದನ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಬಹಿರಂಗ ಪ್ರಚಾರಕ್ಕೆ ಇಂದು ಸಂಜೆ ತೆರೆ ಬೀಳಲಿದೆ. ನಾಡಿದ್ದು ವೋಟಿಂಗ್ ನಡೆಯಲಿದೆ. ದೆಹಲಿ ಸುಲ್ತಾನ್ನಾಗಲು ತ್ರಿಕೋನ ಪೈಪೋಟಿ ಏರ್ಪಟ್ಟಿದೆ. ಅದರಲ್ಲೂ ಆಪ್ ಬಿಜೆಪಿ ನಡುವೆ ಬಿರುಸಿನ ಕಾಳಗ ಕೂಡ ಇದೆ. ಭ್ರಷ್ಟಾಚಾರ ಆರೋಪ ಹೊತ್ತಿರುವ ಆಮ್ ಆದ್ಮಿ ಪಾರ್ಟಿ ಮತ್ತೊಮ್ಮೆ ಗದ್ದುಗೆ ಹಿಡಿಯಲು ಸರ್ಕಸ್ ನಡೆಸ್ತಾ ಇದೆ. ಅಂತಿಮ ಹಂತಕ್ಕೆ ದೆಹಲಿ ಅಸೆಂಬ್ಲಿ ದಂಗಲ್. ಚುನಾವಣಾ ಬಹಿರಂಗ ಪ್ರಚಾರಕ್ಕೆ ಇಂದೇ ಲಾಸ್ಟ್. ದೇಶದ ಗಮನ ಸೆಳೆದಿರುವ ದೆಹಲಿ ವಿಧಾನಸಭಾ ಚುನಾವಣಾ ಗುದ್ದಾಟ ಕೊನೆಯ ಹಂತಕ್ಕೆ ಬಂದು ನಿಂತಿದೆ. 70 ಸ್ಥಾನಗಳನ್ನು ಹೊಂದಿರುವ ದೆಹಲಿ ವಿಧಾನಸಭೆಯಲ್ಲಿ ಗದ್ದುಗೆ ಹಿಡಿಯಲು 36 ಸ್ಥಾನ ಬೇಕು. ಚುನಾವಣಾ ಬಹಿರಂಗ ಪ್ರಚಾರಕ್ಕೆ ಇವತ್ತೇ ಕೊನೆ ದಿನ. ಸಂಜೆ 5 ಗಂಟೆಗೆ ಬಹಿರಂಗ ಬಡಿದಾಟಕ್ಕೆ ತೆರೆ ಬೀಳಲಿದೆ. ನಾಳೆ ಮನೆ ಮನೆ ಪ್ರಚಾರ, ನಾಡಿದ್ದೇ ವೋಟಿಂಗ್. ದೆಹಲಿ ಚುನಾವಣಾ ರಣಭೂಮಿಯಲ್ಲಿ 3 ರಾಜಕೀಯ ಪಕ್ಷಗಳು ದಿಲ್ಲಿ ಸುಲ್ತಾನ್ನಾಗಲು ಹರಸಾಹಸ ಪಡ್ತಿವೆ. ಆಡಳಿತಾರೂಢ ಆಮ್ ಆದ್ಮಿ ಪಕ್ಷ ಅಧಿಕಾರದಲ್ಲಿ ಮುಂದುವರಿಯಲು ಈ ಬಾರಿ ಭಾರಿ ತಿಣುಕಾಟ ನಡೆಸುತ್ತಿದೆ. ಆಡಳಿತಾರೂಢ ಆಮ್ ಆದ್ಮಿ ಪಕ್ಷದ ಪರ ಇಂಡಿಯಾ ಕೂಟದ ರಾಜಕೀಯ ಪಕ್ಷಗಳು ಬ್ಯಾಟ್ ಬೀಸುತ್ತಿದ್ದರೆ, ಇನ್ನೊಂದೆಡೆ ಇಂಡಿಯಾ ಬಣದ ಪ್ರಮುಖ ಪಕ್ಷವಾದ ಕಾಂಗ್ರೆಸ್ ಏಕಾಂಗಿಯಾಗಿ ಕಣದಲ್ಲಿದೆ. ಆ ಪಕ್ಷದ ಓಟಕ್ಕೆ ಬ್ರೇಕ್ ಹಾಕಿ ತನ್ನ ಕುದುರೆಯ ವೇಗವನ್ನು ಹೆಚ್ಚಿಸಲು ಎನ್ಡಿಎ ಪಕ್ಷದ ನಾಯಕರೆಲ್ಲರೂ ಒಗ್ಗೂಡಿ ಹೋರಾಡಿದ್ದಾರೆ. ದೆಹಲಿ ದಂಗಲ್ನಲ್ಲಿ ಆಪ್, ಬಿಜೆಪಿ, ಕಾಂಗ್ರೆಸ್ 3 ಪಕ್ಷಗಳಿಂದ ಬಿರುಸಿನ ಪ್ರಚಾರ ನಡೆದಿದೆ. ದೆಹಲಿಯಲ್ಲಿ ಈ ಬಾರಿ ತ್ರಿಕೋನ ಫೈಟ್ ಏರ್ಪಟ್ಟಿದೆ. ಅದರಲ್ಲೂ ಆಪ್, ಬಿಜೆಪಿ ನಡುವೆ ತುರುಸಿನ ಫೈಟ್ ಇದೆ ಎನ್ನಲಾಗ್ತಿದೆ. ಎಎಪಿ 2015-2020 ಚುನಾವಣೆಯಲ್ಲಿ ಗೆಲುವು ದಾಖಲಿಸಿದೆ. 2025ರಲ್ಲಿಯೂ ಗೆದ್ದು ಹ್ಯಾಟ್ರಿಕ್ ಬಾರಿಸುವ ಉತ್ಸಾಹದಲ್ಲಿದೆ. ಈ ಬಾರಿ ಎಎಪಿಗೆ ಅಧಿಕಾರ ತಪ್ಪಿಸಬೇಕು ಎಂದು ಬಿಜೆಪಿ, ಕಾಂಗ್ರೆಸ್ ತಂತ್ರ ರೂಪಿಸಿವೆ. ಅಂದಹಾಗೆ ಈ ಬಾರಿ ದೆಹಲಿ ಚುನಾವಣೆ ಬಗ್ಗೆ ಹಲವು ಸಂಸ್ಥೆಗಳು ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನಡೆಸಿಲ್ಲ. ಇದು ಅಚ್ಚರಿಗೆ ಕಾರಣವಾಗಿದೆ. ಬಿಜೆಪಿಗೆ ಆಪ್ನ ಭ್ರಷ್ಟಾಚಾರ ಆರೋಪ ಅಸ್ತ್ರ, ಕಾಂಗ್ರೆಸ್ನಿಂದ ಏಕಾಂಗಿ ಹೋರಾಟ. ಅಂದಹಾಗೆ ಈ ಬಾರಿಯ ಚುನಾವಣಾ ಕಣದಲ್ಲಿ ಹಲವು ವಿಚಾರಗಳು ಪ್ರಸ್ತಾಪವಾಗಿವೆ. ಆಪ್ನ ಭ್ರಷ್ಟಾಚಾರ ಆರೋಪಗಳನ್ನು ಬಿಜೆಪಿ ಅಸ್ತ್ರ ಮಾಡಿಕೊಂಡು ಕ್ಯಾಂಪೇನ್ ನಡೆಸಿದೆ. ಅಕ್ರಮ ಹೊಸ ಮದ್ಯ ನೀತಿ ಪ್ರಕರಣದಲ್ಲಿ ಜೈಲು ಸೇರಿದ ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಟಾರ್ಗೆಟ್ ಮಾಡಿದೆ. ಅಲ್ಲದೆ ಮುಖ್ಯಮಂತ್ರಿ ನಿವಾಸ ಶೀಶ್ ಮಹಲ್ ಅನ್ನು ಕೋಟ್ಯಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದೆ ಅಂತ ಬಿಜೆಪಿ ಆರೋಪಿಸಿ ವಿಡಿಯೋ ರಿಲೀಸ್ ಮಾಡಿತ್ತು. ದೆಹಲಿ ಅಭಿವೃದ್ಧಿಯಾಗಿಲ್ಲ, ರಸ್ತೆ ಸುಧಾರಿಸಿಲ್ಲ, ಯಮುನಾ ನದಿ ಸ್ವಚ್ಛವಾಗಿಲ್ಲ ಎನ್ನುವ ವಿಚಾರಗಳ ಅಡಿಯಲ್ಲಿ ಬಿಜೆಪಿ ಹೋರಾಟ ಮಾಡಿದೆ. ಅಲ್ಲದೆ ಯಮುನಾ ನದಿ ವಿಷಯುಕ್ತವಾಗಿದೆ, ಹರಿಯಾಣ ಸರ್ಕಾರ ವಿಷ ಬೆರೆಸಿದೆ ಅಂತ ಆರೋಪಿಸಿ ಕೇಜ್ರಿವಾಲ್ ಚುನಾವಣಾ ಆಯೋಗದ ಟೀಕೆಗೆ ಗುರಿಯಾಗಿದ್ರು. ಒಟ್ನಲ್ಲಿ ದೆಹಲಿ ದಂಗಲ್ನಲ್ಲಿ ತ್ರಿಕೋನ ಸ್ಪರ್ಧೆ ಇದ್ದರು. ಆಪ್, ಬಿಜೆಪಿ ನಡುವೆ ನೇರ ಹಣಾಹಣಿ ಇದೆ. ಆದರೆ ಮತದಾರ ಯಾವ ತೀರ್ಪು ನೀಡಲಿದ್ದಾನೆ ಎಂಬುದು ಫೆಬ್ರವರಿ 8ರ ಶನಿವಾರ ತಿಳಿಯಲಿದೆ. ಶಬೀರ್, ಪಬ್ಲಿಕ್ ಟಿವಿ, ದೆಹಲಿ.